ಈ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮ ವಿಷಯ ಏನಂತಂದ್ರೆ ಅದು ಹಸಿವೇ ಆದಂತ ಜ್ಞಾನವನ್ನು ಉಳಿಸಿದ್ದಾರೆ ಅವರು ತಿಂಗಳಿಗೆ ಮೊದಲ ಪೇಟೋಬ ನಂತರ ವಿಟೋಬ ಏನ್ರಿ ಮಸ್ತಕ ಯಾವುದನ್ನ ಕೇಳಿ 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 ನಮ್ಗೆ ಸಂಸಾರದ ಜಂಜಡ ಕರ್ಮ ತಟ್ಟಿತ್ತು ಈಗ ಅದನ್ನು ಕೇಳಿ 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 ನಾವು ಬಿಡಿಸ್ಕೋಬೇಕು ಹೌದು ಕೇಳಿ ಕೇಳಿ ನಾವು ಬಿಡಿಸ್ಕೋಬೇಕು ಗಂಡ ಹೆಂಡತಿ ಮಕ್ಕಳ ಸಂಸಾರ ಜೀವನ ಅಂತಕ್ಕಂಥ ಜಂಜಾಟದೊಳಗೆ ಸಿಕ್ಕೊಂಡು ನಾವು ಕುಂತೇವಿ ಅದರಿಂದ ಒಂದು ಸ್ವಲ್ಪ ಗುಡಿ ಕಡೆ ಬಂದು ಮಠದ ಕಡೆ ಬಂದು ನೀಟ ಶರಣ ಸಂತ ಮಹಾತ್ಮರ ನಾಲ್ಕು ನುಡಿಗಳನ್ನ ನಾವು ಕೇಳಿದ ಅಂತಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗಿದೆ ಏನ್ ಬೇಕಾಗಿದ್ರಿ ನಮ್ಗ ಹೊಲ ಮನಿ ಮಠ ಎಲ್ಲ ಭಗವಂತ ಕೊಟ್ಟು ಮಾಡ್ತಾನ ಹೌದ್ರಿ ಎಲ್ಲ ಕೊಟ್ಟು ಮಾಡ್ತಾನ ಅವೇನ್ ತಿರುಗಿ ಬಂದ ಕೇಳಿಲ್ಲ ಏನ್ ಕೇಳ ಒಂದರೆ ಸಲ ನಿಮಗೆ ನಾನು ಭೂಮಿ ಕೊಟ್ಟೇನು ಇರಾಕ್ ಮನಿ ಕೊಟ್ಟೇನು ನನಗೆ ನೀವು ಕೊಡ್ತಾರೆ ತೊಂದರೆ ಸರಿ ಅಂದಾನ ನಾವು ಬಂದ ಇನ್ನೂ ಆಗಿಲ್ಲ ನನಗೆ ಹೇಳೋದೇ 2 ನಿಮಿಷ ಐತ್ರಿ 1 ನಿಮಿಷ ಬೈಟ್ నేను 1 ನಿಮಿಷ ಹೋದೆ ಪರಮಾತ್ಮ ಹೇಳ್ಯಾನ ಕಣ್ಣ ಮೂಗ ಬಾಯಿ ಕಿವಿ ಹಲ್ಲು ಕೊಟ್ಟನ ನೋಡಿ ಹಲ್ಲು ಕೊಟ್ಟನ ಹೌದ್ರ ಜರ್ಕಟ್ ಹಲ್ಲೆಲ್ಲ ಬಿದ್ದು ಅಂತಂದ್ರೆ ಸಟ್ಟ ಹಾಕ್ತೀವಿ ನಾವು ಸಟ್ಟ ಕೊಡ್ತೇವೆ ರೇಟ್ರಿ 20,000 ರೂಪಾಯಿ ಕೊಡ್ತೀವಿ ಒಳ್ಳೆ ಬೇಕಾದ್ರೆ 50,000 ರೂಪಾಯಿ ಹೌದಾ ಗಟ್ಟಿ ಪದಾರ್ಥ ಹಾಲು ಕೊಟ್ಟನ ಸಟ್ಟಕ್ಕಿಂತ ಚಲೋ ಅಂತ ಹಾಲು ಕೊಟ್ಟಣ 1 ರೂಪಾಯಿ ಕೇಳಿಲ್ಲ ಹೌದ್ರಿ ಕಿಡ್ನಿ ಲಿವರ್ ಏನ್ ಕೊಟ್ಟಣ ಹೌದ್ರಿ ನಾವ ಅಡಿಗೆ ಎಲ್ಲ ಮಸ್ತ್ ಅಡಿಗೆ ರೆಡಿ ಮಾಡಿ ಹೌದ್ರಿ ಏನ್ ಚಂದ ಮಾಡಿ ಅಡಿಗೆ ತಿಂತೀವಿ ಹೌದ್ರಿ ಎಲ್ಲಾ ರೀತಿ ಅಡಿಗೆ ಮಾಡಿ ಕರೆ ಬಾಯಾಗ ಹಲ್ಲಿಲ್ಲ ಅಂತ ಏನ್ ತಿನ್ನವ್ರ ಹಲ್ಲು ಅದಾಗ ಕೊಡ್ಕೋರಿ ತಿಂದದ ರಕ್ತ ಆಗಿಲ್ಲ ಅಂದ್ರೆ ಏನ್ ಮಾಡವ್ರ ಹೌದ್ರಿ ನಮ್ ಕೈಯಾಗೈತೆ ಒಳಗೋಗಿಲ್ಲ ತುತ್ತು ಮಾಡಿ ಬಾಯಿಗಿಡ ಕಟ್ಟ ನಮ್ಮ ಕಡೆ ಐತಿ ಹೌದ್ರಿ ಆದ್ರೆ ಒಳಗ ರಕ್ತ ಆಗೋದು ಅದು ಭಗವಂತನ ಕೈಯಾಗ ಐತಿ ಮರೆಮಾರು ಮಾಡ್ಯಾರ ಯಾಕೆ ಹೇಳಿದ್ರಿ ಪರಮಾತ್ಮ ಇಷ್ಟೆಲ್ಲ ನಮಗ ಪರಮಾತ್ಮ ಕೊಟ್ಟಾನ ಹೌದ್ರಿ ನೋಡ್ರಿ ತಲೆ ಕೊಟ್ಟಾನ ತಲೆಯಾಗ ಚಂದ ಅಂತ ಕೂದಲ ಕೊಟ್ಟಾನ ಹೌದ್ರಿ ಕೂದಲೆಲ್ಲ ಅಂತಂದ್ರೆ ಚಿತ್ರ ಹೇಳ್ತೇನೆ ನನಗೆ ಹೌದ್ರಿ ಕಣ್ಣ ಮೂಗ ಬಾಯಿ ಏನಿರ್ಬೇಕಲ್ಲೇ ಇಟ್ಟಾನ ಒಂದ್ ಏಟ್ ಹೆಸರ ಕಮ್ಮಿ ಮಾಡಿದಂತಂದ್ರ ಬ್ಯಾಡ ಕಣ್ಣ ಕಿವಿ ಕೊಟ್ಟಾನು ಕಣ್ಣಿನ ಮ್ಯಾಗ ಬಾಯಿ ಇಟ್ಟಿದಂದ್ರ ಅಣ್ಣ ಸಾರ ಕಳಿಸಿ ಉಣ್ಣುವಾಗ ಸಾರ ಕಣ್ಣಾಗ ಹೌದ್ರಿ ಭಗವಂತ ಎಲ್ಲ ಕೊಟ್ಟಾನ ಇಷ್ಟೆಲ್ಲ ಕೊಟ್ಟ ಬಳಿಕ ಅವನು ಋಣ ಯಾವ ರೀತಿ ತೀರಿಸ್ಬೇಕು ಯಾಕೆ ಕೊಟ್ಟಾನ ಕಂಡಿಲ್ಲ ನಮ್ಗ ಏನಾಗೇನ್ರಿ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಹೋಗ್ಬಿಟ್ಟನು ಇಲ್ಲೇ ಗೊತ್ತಿಲ್ಲ ಆದ್ರೂ ಕೊಟ್ಟವರ ಋಣ ನಾವು ಇಟ್ಕೋಬಾರದು ಬೆಳೆದ ಆ ಋಣವನ್ನು ತೀರಿಸಬೇಕಾದ್ರೆ ಏನು ತೀರಿಸಬೇಕಂದ್ರೆ ಈ ಮಲ್ಲಿಕಾರ್ಜುನ ಸ್ಥಾನಕ್ಕೆ ಬಂದು ನಾವು ಅವನು ಸಾಕ್ಷಾತ್ ಇರ್ತಾನ್ರಿ ಶ್ರೀಶೈಲ ಮಲ್ಲಿಕಾರ್ಜುನ ಒಂದು ಸಾಕ್ಷಾತ್ ನಿಮ್ಮ ಊರೊಳಗೆ ಶ್ರೀಶೈಲ ಹೌದ್ರಿ ನಾವ್ ಎಲ್ಲಿಗೂ ಹೋಗ್ಬೇಕಾಗಿಲ್ಲ 2ನೇ ಶ್ರೀಶೈಲ ಎಲ್ಲಿ ಐತಂದ್ರೆ ಮನ್ಸೂರಿ ಊರಾಗ ನಾವು ತಿಳ್ಕೋಬೇಕು ನೋಡಿ ಅಂತ ಸ್ಥಾನ ಹೋಗಿ ಅಂತಾದ ಸ್ವರ್ಗಕ್ಕಿಂತ ಮಿಗಿಲ ಆಯ್ತು ಕೈಲಾಸ ಆಗೈತಿ ಹೌದ್ರಿ ಇಷ್ಟೆಲ್ಲ ಜನ ಕುಂತು ಮಾಡಿ ಮಹಾತ್ಮರು ಬಂದ್ರ ಅದಕ್ಕೆ ಹೇಳಿಲ್ಲ ಮಹಾತ್ಮರು ಹೇಳಿರ್ತಾರೋ ಅದು ಕೈಲಾಸ ಅಂತ ಹೇಳ್ತಾರೆ ಹೌದ್ರಿ ಭಕ್ತರು ನೀವೇನ್ ಹೇಳ್ತಾರೆ ಇದೆಲ್ಲ ಸ್ವರ್ಗ ಭಗವಂತನ ಸ್ಥಾನ ಆಗ್ತದ ಅದಕ್ಕೆ ಇಷ್ಟೆಲ್ಲಾ ಜನ ಬಂದು ಈ ಪುಣ್ಯ ಭೂಮಿಗಳ ಕುಂತ 4 ನುಡಿ ಕೇಳ್ತೀರಿ ಹೌದ್ರಿ ಮಂತ್ರ ಮುಕ್ತವಾಗಿರ್ತಕ್ಕಂಥ ಪ್ರಸಾದವನ್ನು ಉಂಟು ಅಂತಂದ್ರೆ ಅಂತಃಕರಣ ಶುದ್ಧ ಆಗ್ತದ ಚಲೋ ಅರಿವು ಬರ್ತದ ಹೌದ್ರಿ ಅಂತ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ನಡೆಸ್ಕೊಂಡು ಬಂದಿದ್ದೀರಿ ಏನ್ ಹೇಳೋದಂತಂದ್ರ ಇದು ಸಾಮಾನ್ಯ ಮಂದಿರಲ್ಲ ಹೌದ್ರಿ ಇಷ್ಟೆಲ್ಲ ಮಂದಿನ ಜೈತಿ ತಂದು ಖುಷಿ ಅಂತಂದ್ರ ಸಾಕ್ಷಾತ್ ಭಗವಂತ ಬಂದು ನೆಲೆಸಾಡ ಇದೆಲ್ಲ ನಡೆದಕ್ಕೆ ಹೊರತಾಗಿ ಇಲ್ಲ ಹೌದ್ರಿ ಪರಮಾತ್ಮ ಬಂದು ಕುಂತಾನು ಇಲ್ಲಿ ಕೈ ಮಾಡಿ ಕರೆಯಕತ್ತಾನ ಹೌದ್ರಿ ಅದಕ್ಕ ಅಂತ ಭಗವಂತ ಇಲ್ಲಿ ನೆಲೆಸಾಣ ಅಂದ ನಮ್ಮ ಕೈಲಿ ಏನ್ ಆಗ್ತದ ಹೂವಲ್ಲ
ಹೂವಿನ ಪಗಳೆಲ್ಲ ಒಂದು ಹನಿ ನೀರಾದ್ರೂ ಸಹ